ಹಲೋ. ನೀನಾ? ಎಲ್ಲಿಂದ ಮಾತಾಡ್ತಾ ಇದ್ಯಾ? ಬಾಂಬೆನಾ? ಅದನ್ನ ನನ್ನ ಹತ್ರ ಮೊದಲೇ ಹೇಳ್ಬೋದಿತ್ತಲ್ವಾ? ನಿಂದೊಂದು ದೊಡ್ಡ ಸರ್ಪ್ರೈಸು. ಹೌದು, ಆ ಫ್ಲೈಟ್ ಎಷ್ಟೊತ್ತಿಗೆ ಬರುತ್ತೆ? ನಾನು ಅಷ್ಟೊತ್ತಿಗೆ ಏರ್ಪೋರ್ಟಿಗೆ ಬರ್ತೀನಿ. ಇನ್ನು ವಿಧಿ ಬರಹನ ಬದಲಾಯಿಸಕ್ ಯಾರಿಂದನೂ ಆಗಲ್ಲ. ಸರಿ ಸರಿ, ಇಡ್ತೀನಿ. ಹರಿನಾರಿ, ನೀನಿನ್ನು ಮಲ್ಗಿಲ್ವಾ? ಅವನ ಜೊತೆ ಮಾತಾಡ್ಬೋದಿತ್ತಲ್ಲ. ಇಲ್ಲೇ ತಾನೇ ಬರ್ತಾನೆ. ಅಪ್ಪನ್ಗೆ ಹೇಳ್ಬಿಟ್ಟು ಬರ್ತೀನಿ. ಇಷ್ಟೊತ್ ರಾತ್ರಿಲ್ಲ, ಅವ್ರು ಮಲ್ಕೊಳ್ಳಿ ಬಿಡಿ. ನೀವು ಮಲ್ಕೊಂಡ್ ನಿದ್ದೆ ಮಾಡಿ. ನಾನೀಗ ಮಲಗಿದ್ರೂ ನಿದ್ದೆ ಬರಲ್ಲ. ಬ್ಲಾಕ್ ಟೀ ಸಿಗುತ್ತಾ? ಬ್ಲಾಕ್ ಟೀನಾ? 2 ಒದೆ ಬೀಳುತ್ತಷ್ಟೇ. ಸುಮ್ನೆ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದೇಳ್ಸು. ಹಾ ಸರಿ ಸರಿ. ಸುಮ್ನೆ ಮಲ್ಕೊಳ್ಳಿ. ಅಮ್ಮ ನಿಂತ್ಕೊಳ್ಳಲಿ. ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ. ಕ್ಷಮಿಸ್ಬೇಕಾ? ಕಣ್ಣಿಲ್ವಾ ನಿನ್ಗೆ? ಎಲ್ಲಿಟ್ಕೊಂಡಿದ್ಯಾ? ಕಣ್ಣ ಹಿಂದ್ಗಡೆ ಇಟ್ಟಿದ್ದೀನಿ. ಸರಿನಾ? ಈಗೆಲ್ಲ ವೈಟ್ ಡ್ರೆಸ್ ಅಲ್ಲೂ ಹುಚ್ಚರು ಬರ್ತಾರ? ಹಾಯ್ ಹಾಯ್. Hi man, how are you? Nice to meet you man. How was your trip? Hi, how are you? Hey, Hari. Hi Anna. Friends, this is my one and only brother Appu anta. Bari anna alla, ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ತಂಗಿ ಎಲ್ಲಾನು, everything. We have heard lot about you from Hari. Anna, meet my friends. Francis, Hello. Pramod, Saji, Suresh. All business freaks. ನಾವಿನ ಹೋಗೋಣ. ನಡಿ. Good. See you man. Okay, bye. Bye. Okay, bye. Bye. ಅಪ್ಪಂತರ ಇನ್ನು ವೈಟ್ ಅಂಡ್ ವೈಟ್ ಬಿಟ್ಟೇ ಇಲ್ಲ ಅಲ್ವಾ? ನಿನಗೆ ಗೊತ್ತಿಲ್ವೇನೋ, ಮುಂಚೆಯಿಂದನೂ ನಾನು ವೈಟ್ ಅಂಡ್ ವೈಟ್ ಅಲ್ಲೇ ಇರೋದು ಅಂತ. ಒಂದು ಹೊಗೆಯಕ್ಕೆ ಹಾಕಿದ್ರೆ ಇನ್ನೊಂದು ಹಾಕೋಬೋದಲ್ಲ. ನಾವು ಸ್ಕೂಲಲ್ಲಿ ಇದ್ದಾಗ ಫ್ರೆಂಡ್ಸ್ ಎಲ್ಲ ಇಂಕ್ ಹಾಕೋದಕ್ಕೆ ಅಂತ ಬರ್ತಾ ಇದ್ರು. ನಮ್ಮ ಹತ್ರ ನಡೆಯುತ್ತಾ? ಅದು ಇಲ್ದೇ ಇರ್ಬೇಕಾದ್ರೆ. ಆದ್ರೆ ಇವಾಗಿದೆಯಲ್ಲ, ನಾನ್ ಕೆಲವು ಐಟಮ್ಸ್ ನ ತಂದಿದ್ದೀನಿ. ಆ ಡ್ರೆಸ್ ಹಾಕಿದ್ರೆ ನಿನ್ನ ಚೇಂಜ್ ಆಗ್ಬಿಡ್ತೀಯ. ನನಗೆ ಈ ಡ್ರೆಸ್ಸೇ ಸಾಕಪ್ಪ. ನೀವು ಅಣ್ಣ ಯಾವಾಗ್ಲೂ ಹೀಗೆ ತಾನೆ ಅಲ್ವೋ? ನೀನ್ ಇಷ್ಟು ವರ್ಷ ಇಂಗ್ಲೆಂಡ್ ಅಲ್ಲಿ ಇದೆಯಲ್ಲ, ನಾನು ಅನ್ಕೊಂಡೆ ನೀನ್ ಸ್ವಲ್ಪ ಬೆಳ್ಳಗಾಗ್ಬಿಟ್ಟು ಬಂದಿರ್ತೀಯ ಅಂತ. ಅದೇನೋ ಬ್ರಿಟಿಷ್ ಅವರು ನಮ್ನ ಆಳಿ ವಾಪಸ್ ಹೋಗ್ಬೇಕಾದ್ರೆ ಕಪ್ಪಗಾಗಿದ್ರು ಅಂತ ಗೊತ್ತು ತಾನೆ. ಬೆಸ್ಟ್. ನೀನು ಇಂಗ್ಲೆಂಡಿಗೆ ಹೋದ್ವಿ, ಅಷ್ಟೊಂದೆಲ್ಲ ಓದ್ಕೊಂಡ್ ಬಂದಿದ್ಯಾ. ನಾನ್ ನಿನ್ನ ಹತ್ರ ಮಾತಾಡ್ ಗೆಲ್ಲಕ್ಕಾಗತ್ತಾ? ಹರಿ, ಅಮ್ಮನ್ನ ನೋಡಿರೋ ನೆನಪು ಇಲ್ದಿರೋ ನಿನಗೆ ಅವ್ರ ಕಾಲ್ನ ಮುಟ್ಟಿ ಆಶೀರ್ವಾದನೂ ತಗೊಳಕ್ಕಾಗಿಲ್ಲ. ನಿನ್ ಮನ್ಸಿಗೆ ಬೇಜಾರಾಗಿದೆ ಅಂತ ಗೊತ್ತು. ನಿಮ್ಮ ಅಮ್ಮನ 2 ಕಾಲ್ಗಳು ನಿನ್ ಮುಂದೆನೇ ಇದೆ. ಅದನ್ನ ಮುಟ್ಟಿದ್ರೆ ಸಾಕು, ಅಲ್ಲಿ ಸ್ವರ್ಗದಿಂದ ನಿಮ್ಮಮ್ಮ ಆಶೀರ್ವಾದ ಮಾಡ್ತಾರೆ. ಬೇಡಪ್ಪ. ಅಪ್ಪ, ಯಾಕಪ್ಪ ಈ ತರ ಕಾಲ ಎಳಿತ್ಯಾ? ಹಾಗೇನಿಲ್ಲ, ಒಳ್ಳೇದೇ ಅಲ್ವಾ? ಲುಕ್ ಮಿಸ್ಟರ್ ಹರಿ, ಹೇಳ್ ಮಚ್ಚ. ಹೊಸದಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ನಿನ್ನ ಹತ್ರ ಡಿಸ್ಕಸ್ ಮಾಡ್ಬೇಕು. ಅಂತದೇನು? ಅದೇ ಅದು ಟೂರಿಸಂ. ಲೀಲಾ ಗ್ರೂಪ್ಸ್ ನೆಕ್ಸ್ಟ್ ಸ್ಟೆಪ್ ಅದೇ ಆಗಿರ್ಬೇಕು. ಏನು? ಅದೇ ಅದು ನಮ್ಮ ಸಂಪ್ರದಾಯ. ಹೇಗೆ ತಿಳಿಸ್ಕೊಡ್ಬೇಕು ಯೋಚಿಸ್ತಾ ಇದ್ದಾರೆ ಅವರು. ಅದು ಕೂಡ ಸ್ಲೋ ಮೋಷನ್. ಅವ್ರು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಂಡ್ರೆ ತಲೆ ಸುತ್ತಿ ಬಿಡ್ತೀಯ. ನೀನ್ ಬಾ. ಅಲ್ಮಯ್ಯ, ಟೂರಿಸಂ ಅಂದ್ರೆ ಅದಷ್ಟು ಸಾಧಾರಣವಾದದ್ದಲ್ಲ. ಅದು ತುಂಬಾ ಇದೆ, ಗೊತ್ತಿಲ್ಲ. ಅವರಿಬ್ಬರನ್ನು ಒಟ್ಟಿಗೆ ನಿಲ್ಸಿ ಕಣ್ಣಾರೆ ನೋಡಿ ಎಷ್ಟು ಕಾಲ ಆಗೋಯ್ತು. ಇವತ್ತು ನಮಗೆ ಸಂತೋಷದ ದಿನ, ಹೌದು ತಾನೆ? ಅದೇ. ಅಲ್ಲ, ಯಾಕೆ ದುರ್ಗುಟ್ಕೊಂಡು ನೋಡ್ತಿದ್ದೀರಾ? ಅಲ್ಲ, ಎಲ್ಲ ಮಾತಾಡ್ ಮುಗಿಸಿ ಹಿಂದೆಯಿಂದ ಅಣಗಿಸ್ತೀಯಲ್ಲ, ಅದನ್ನೇ ನೋಡ್ದೆ. ನೆಲಮಂಗಲದ ಹತ್ರ ಇರೋ ವುಡ್ ಬಿಸ್ನೆಸ್ ನ ತುಂಬಾ ದಿನಾನೇ ಮುಚ್ಚಾಯ್ತು. ಮತ್ತೆ ಓಪನ್ ಮಾಡ್ತಾ ಇದೀರಾ? ಇದು ನಮಗೆ ಲಾಭ ತರ ಬಿಸ್ನೆಸ್ ಅಲ್ಲಪ್ಪ. ಇದರಿಂದ ತುಂಬಾ ಜನ ಬಡವರಿಗೆ ಹೆಲ್ಪ್ ಆಗ್ತಾ ಇದೆ. ಅವ್ರಿಗೆ ಬೇರೆ ಕೆಲಸ ಬರಲ್ಲ. ಅಷ್ಟೊಂದು ಸೆಂಟಿಮೆಂಟ್ ಎಲ್ಲ ಇಟ್ಕೋಬಾರ್ದು ಅಣ್ಣ. ಬಿಸ್ನೆಸ್ ಇಸ್ ಬಿಸ್ನೆಸ್. ಒಟ್ಟಾರೆ ನಾವು ಲಾಭದಲ್ಲಿರ್ಬೇಕು ಅಷ್ಟೇ. ಇದೇ ತರ ಪ್ರಾಬ್ಲಮ್ಗಳು ನಮ್ಮ ಹೆಡ್ ಆಫೀಸ್ ಮತ್ತೆ ನಮ್ಮ ಕಂಪ್ನಿಯಲ್ಲೂ ಇದೆ. ಅದ್ರ ಜೊತೆಗೆ ನಾವಿನ್ನೂ ಬಸ್ ಸರ್ವಿಸ್ ನ ಇಟ್ಕೊಂಡಿದೀವಿ ಅನ್ನೋ ವಿಷಯ. ಈಗ ನಾವು ಮಾಡ್ತಿರೋ ವುಡ್ ಬಿಸ್ನೆಸ್ ಪಕ್ಕ ಲಾಸ್ ಆಗುತ್ತೆ. ಎಲ್ಲಾದ್ರಲ್ಲೂ ಆಲ್ ಇನ್ ಆಲ್ ಆಗಿರೋ ಗಣಪತಿ ಸರ್ಗೆ ಇದು ಗೊತ್ತಾಗ್ಲಿಲ್ವಾ? ಏನದುನಾ ಅಂದ್ರೆ ನಿಮ್ಗೇನು ಗೊತ್ತಿಲ್ಲ ಅಂತ ಅರ್ಥ. ಎಲ್ಲ ಕಡೆನೂ ಸ್ಟಾಫ್ ಸ್ಟ್ರೆಂತ್ ಜಾಸ್ತಿ ಆಗಿದೆ. ಕಂಪ್ಯೂಟರ್ ಟೆಕ್ನಾಲಜಿನ ಕರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಆಗ ನಮ್ಮ ಕಂಪ್ನಿಯಲ್ಲಿ ಮುಟ್ಟಾಡ್ರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಸರಿ ಮಾಡೋಣ. ನಿನ್ನ ಹತ್ರ ಮಾತಾಡ್ಬೇಕು ಬಾ. ನೀನು ಹೇಳೋದೆಲ್ಲ ನಿಜನೇ ಇರ್ಬೋದು, ನಿಜ ಇರಬಹುದು. ಆದ್ರೆ
ಗಣಪತಿ ಸ್ವಾಮಿ ಅನ್ನೋರು ನಮಗೆ ತಂದೆ ಇದ್ದ ಹಾಗೆ. ನಮ್ಮ ಮೇಲೆ ಪ್ರೀತಿ ಇಟ್ಟಿರೋರ್ಗೆ ಮತ್ತು ನಮ್ಮ ಸುತ್ತ ಇರೋಂಥವ್ರಿಗೆ ನಾವೆಲ್ಲ ಹೀಗೆ ಮಾತಾಡೋದು ಸರಿಯಾಗಲ್ಲ. ನಮಗೆ ಸ್ವಲ್ಪ ಲಾಭ ಸಿಕ್ಕಿದ್ರೂ ಸರಿ, ಯಾವ ಬಿಸ್ನೆಸ್ ಆದರೂ ಸರಿ. ಇಂಥ ಚಿಕ್ಕ ನಷ್ಟನೆಲ್ಲ ನನ್ನ ಲೆಕ್ಕದಲ್ಲಿ ಇಟ್ಬಿಡು. ನೀನು ಓದ್ದವನಲ್ವಾ, ಇನ್ಮೇಲೆ ನೀನೇ ಎಲ್ಲ ತೀರ್ಮಾನ ತಗೊಂಡು ಕಂಪ್ನಿನ ನಡೆಸಬೇಕು. ನಾನು ಯಾರೂ ಕಷ್ಟಪಡಬೇಡಿ ಅಂತ ಹೇಳಿಲ್ಲ, ಇಟ್ಸ್ ಅ ಫ್ಯಾಕ್ಟ್ ಅಷ್ಟೇನೆ. ಅದು ನನಗೆ ಗೊತ್ತಿಲ್ವಾ? ಮತ್ತೆ ನೀನು ಹೀಗೆ ಒಬ್ಬಂಟಿ ಆಗಿರಬಾರ್ದು ಅಂತ ನಾವು ತೀರ್ಮಾನಿಸಿದ್ದೀವಿ. ಹಾಗಂದ್ರೆ ಅಂದ್ರೆ ಈ ಬಿಸ್ನೆಸ್ನ ಟೆನ್ಷನ್ ನಿನ್ನ ತಲೆಗೆ ಏರೋದಕ್ಕೆ ಮುಂಚೆ ನೀನೊಂದು ಹುಡುಗಿನ ಮದುವೆ ಮಾಡ್ಕೊಂಡ್ಬಿಡ್ಬೇಕು. ಅಣ್ಣ ನಾನು ನೀನು ಏನು ಹೇಳಬೇಡ. ನಾಳೆ ಒಂದು ಹುಡುಗಿ ನೋಡೋದಕ್ಕೆ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಸರಿ, ನಿಮಗೆ ಬೇಕು ಅಂದ್ರೆ ಹುಡುಗಿನ ನೋಡ್ಕೊಂಬೋಣ. ಹೋಗಿ ನೋಡೋಣ ಬಾ. ನಿರ್ಧಾರ ಹೇಳ್ದೆ ಹೋಗ್ತಿದ್ದಾನೆ, ಇಷ್ಟ ಇಲ್ವಾ? ಹಾಂ, ನನಗೇನೋ ಭಯ ಆಗ್ತಿದೆ. ಅವ್ನಿಗೆ ಇಷ್ಟ ಇಲ್ವಾ? ಸುಮ್ಮನೆ ಇರಿ. ನಿಮ್ಗೂ ಗೊತ್ತು ಅಲ್ವಾ, ನಾನು ಯಾವಾಗ್ಲೂ ಜಾಲಿಯಾಗಿರ್ತೀನಿ. ಡಾಕ್ಟ್ರು ಯಾವಾಗ್ಲೂ ಹಾಗೆ ಹೇಳೋದು. ನನ್ನ ಬಗ್ಗೆ ಇವಳು ಗೊತ್ತಿಲ್ಲ. ಅಮೆರಿಕದಲ್ಲಿರೋ ಕನ್ನಡಿಗರಿಗೆ ನಾವೊಂದು ಜೋಕ್ಸ್ ಹೇಳಿದ್ರೆ ಅವ್ರು ನಗ್ತಾನೆ ಇರ್ತಾರೆ. ನನ್ನ ಮಗಳನ್ನ ನಿಮ್ ಕುಟುಂಬಕ್ಕೆ ಮದುವೆ ಮಾಡ್ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದೆ, ಖುಷಿಯಾಗಿರ್ಲಿ ಅಂತ. ನೀವ್ ತಾನೇ ಹೇಳಿದ್ದು ಮದುವೆ ಮುಗಿದ್ಬಿಟ್ರೆ ನಾನು ಗೆದ್ಬಿಟ್ಟೆ ಅಂತ. ಆ ಖುಷಿನೇ ಗೆದ್ದಂಗೆ. ಅಯ್ಯೋ ಡಾಕ್ಟರ್, ಸೋಲೋದಿಕ್ಕೂ ಗೆಲ್ಲೋದಿಕ್ಕೂ ನಾವೇನ್ ಬಾಕ್ಸಿಂಗ್ ಮಾಡ್ತಿಲ್ವಲ್ಲ, ಹುಡುಗಿ ನೋಡಕ್ ತಾನು ಬಂದಿರೋದು. ಹುಡುಗಿನ ಕರ್ಸ್ಬಿಡಿ. ರೇವತಿ, ಇವನ್ ಕೂತಿರೋದು ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ ಕಣೆ. ಇಷ್ಟ ಆಗಲ್ವಾ? ಸರಿ, ಎಲ್ರು ಟೀ ತಗೊಳ್ಳಿ. ತಗೊಳ್ಳಿ. ಅಪ್ಪ ನಿಮ್ಗೆ ಹುಡುಗಿ ನೋಡ ಬಂದಿರೋ ಹಾಗೆ ನಿಮ್ ಕೈ ನಡುತ್ತಾ ಇದೆ. ಅಲ್ಲ, ನಿಮ್ ಮಗಳು ತಮಾಷೆ ಮಾಡ್ತಾಳೆ, ಸೇಮ್ ನಂತರನೇ. ಒಂದ್ ನಿಮಿಷ. ಹೋಗೋಣ. ಏನು? ಇಲ್ಲ, ಇಷ್ಟ ಇಲ್ಲ ಅಂದ್ರೆ ಹೋಗೋಣ. ಅದನ್ನ ನನ್ನ ಹತ್ರ ಹೇಳ್ಬೇಡ. ಹೇಳ್ತೀನಿ. ಬೇಡ್ವೋ? ನಾನು ಹೇಳ್ತೀನಿ. ಇಷ್ಟ ಆಯ್ತು. ನನ್ಗೆ ಇಷ್ಟ ಆಯ್ತು ಅಣ್ಣ. ಅಯ್ಯೋ ನಿಂದ ನಾನು ಹೆದರ್ಕೊಂಡ್ ಬಿಟ್ಟಿದ್ನಲ್ಲೋ. ಈಗೇನಾಯ್ತು? ನಾನು ಹೇಳದ್ನಲ್ಲ ಎಲ್ಲ ಚೆನ್ನಾಗೇ ಆಗತ್ತೆ ಅಂತ. ಇಲ್ಲಿ ಕೇಳಿ ಡಾಕ್ಟರ್, ನನ್ ತಮ್ಮನ್ಗೆ ನಿಮ್ ಮಗಳು ಇಷ್ಟ ಆಗಿದ್ದಾಳೆ. ಮಿಕ್ಕಿದ ವಿಚಾರದ ಬಗ್ಗೆ ಮಾತಾಡೋಣ. ಮದುವೆಗೆ ಊರಲ್ಲಿರೋ ಎಲ್ಲರನ್ನೂ ಕರಿಬೇಕು. ಕಾಲ್ ಇಲ್ದೇ ಇರೋದ್ರಿಂದ ನಾನು ಊರ್ ತುಂಬಾ ಸುತ್ತಾಡೋದಕ್ಕಾಗಲ್ಲ. ನೀವೇನು ಊರೆಲ್ಲ ಸುತ್ತಾಡೋದು ಬೇಕಾಗಿಲ್ಲ. ಇಡೀ ಊರೇ ನಮ್ ಮನೆಗ್ ಬರುತ್ತೆ. ಹಬ್ಬದ ತರ ಇರುತ್ತೆ ಮದ್ವೆ. ಅದೇ ಮುಖ್ಯವಾದ ಪಾಯಿಂಟ್. ಭಾರತ್ ಮೋಟಾರ್ಸ್ ಓನರ್. ಛೇ, ಏನ್ ಮಾತಾಡ್ತೀರಾ ನೀವು? ಸ್ವಲ್ಪ ಸುಮ್ನೆ ಇರಪ್ಪು. ಬೇಕು, ಶಿವ ಇರ್ಬೇಕು. ಅವ್ರಪ್ಪ ನಮ್ಗೆ ಸಹಾಯ ಮಾಡಿದ ಮನುಷ್ಯ, ಕರಿಬೇಕು. ಯಾವಾಗ್ಲೂ ಎಲ್ಲೇ ಹೋದ್ರೂ ನಮ್ದೇ ತಪ್ಪು ಅಂತ ಎತ್ತಿ ತೋರ್ಸೋರ್ನ ಕರೆಯೋದು ನನ್ಗಿಷ್ಟ ಆಗಲ್ಲ. ಅದ್ರ ಅಗತ್ಯ ಇಲ್ಲ. 10 ಜನ ಬಡವ್ರನ್ನ ಕರೆದ್ರೆ ಅವ್ರಿಗೆ ಕೃತಜ್ಞತೆ ಇರುತ್ತೆ, ನಮಗೂ ಪುಣ್ಯ ಸಿಗುತ್ತೆ. ಹೌದು. ಲೈ, ಮದುವೆ ದುಃಖ ಯಾವ್ದ್ ಬಂದ್ರು ಎಲ್ಲಾನು ಮರ್ತೋಗ್ಬೇಕು. ಇದೇ ತರನೇ ಮನುಷ್ಯ ಜೀವನ ಮಾಡ್ಬೇಕು. ಹೌದು. ಅಪ್ಪನ್ ನಿರ್ಧಾರ ಅದೇ ಅಂತಂದ್ಮೇಲೆ ನಾನೇನು ಮಾತಾಡಲ್ಲ. ನಿಮ್ಗಿಷ್ಟ ಬಂದಂಗ್ ನೀವು ಮಾಡಿ. ಶಿವ ಅವ್ರ ಮನೆಯಲ್ಲಿ ಇವಾಗ್ಲೂ ಒಳ್ಳೆ ಮನ್ಸಿರೋ ಸುಶೀಲಾ ಅನ್ನೋ ಒಬ್ರು ಇದಾರೆ. ಈ ಮನೆಯಲ್ಲಿ ಒಂದು ಮದುವೆ ನಡೀತಿದೆ. ಅವ್ರನ್ನ ಕರ್ದಿಲ್ಲ ಅನ್ನೋ ಒಂದು ಚಿಂತೆ ನಮಗ್ ಬರ್ಲೇಬಾರ್ದು. ಬರೀ ಶ್ರೀಮತಿ ಸುಶೀಲಾ ಗೋಪಿನಾಥ, ಭಾರತ್ ಮೋಟರ್ಸ್, ನಂಜನಗೂಡು, ಮೈಸೂರು.